ಅಮಾವಾಸ್ಯೆ ಕತ್ತಲಲ್ಲಿ ಕನ್ನ ಹಾಕಿದ ಖದೀಮರು. ಬಂಗಾರ ಬೆಳ್ಳಿ ತುಂಬಿದ್ದ ಟ್ರೆಜರಿಯನ್ನೇ ಎತ್ತಿಕೊಂಡು ಹೋಗಿದ್ದ ಖತರನಾಕ ಕಳ್ಳರು. ಟ್ರೆಜರಿಯನ್ನೇ ಜೀಪಿನಲ್ಲಿ ಹಾಕಿಕೊಂಡು ಹೋಗಿದ್ದ ಕಳ್ಳರ ಗ್ಯಾಂಗ್. ಟ್ರೆಜರಿ ಸಮೇತ ಕತ್ತಲಲ್ಲೇ ಕಳ್ಳರನ್ನು ಎತ್ತಿದ ಕಿಲಾಡಿ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಗ್ರಾಮೀಣ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ರಾತ್ರಿ ರೌಂಡ್ಸ್ನಲ್ಲಿದ್ದ ಪೊಲೀಸರ ಕಣ್ಣಿಗೆ ಬಿದ್ದ ಅಂತರ ಜಿಲ್ಲಾ ಕಳ್ಳರು ಈಗ ಕಟಕಟೆ ಹತ್ತಿದ್ದಾರೆ. ಬಂಧಿತರಿಂದ ವಶಪಡಿಸಿಕೊಂಡ ಮುದ್ದೆಮಾಲು ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಬರೋಬ್ಬರಿ 1,15,00,000 ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಪೊಲೀಸರು ಜಪ್ತು ಮಾಡಿದ್ದಾರೆ. ಈ ಖದೀಮರ ಜಾಲ ಹೇಗಿತ್ತು, ಇವರನ್ನು ಹಿಡಿದಿದ್ದು ಹೇಗೆ ನೋಡಿ ಈ ಸ್ಪೆಷಲ್ ರಿಪೋರ್ಟ್. ಹೌದು, ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರ ನೈಟ್ ರೌಂಡ್ಸ್ ಕಾರ್ಯಾಚರಣೆ ವೇಳೆ ಈ ಧೂಳೆಬ್ಬಿಸುವ ಯಶಸ್ಸು ಸಿಕ್ಕಿದೆ. ಲಕ್ಷ್ಮೇಶ್ವರ ತಾಲೂಕಿನ ಬಾಳೆಹೊಸೂರಿನ ಶಿವರಾಜ ಹನುಮಂತಪ್ಪ ಮೋಡಿಕೇರ ಹಾಗೂ ಸಿಂಧನೂರು ತಾಲೂಕಿನ ಅಂಬಾಪುರದ ಅಶೋಕ ಅಲಿಯಾಸ್ ರಮೇಶ್ ಶಿವಪ್ಪ ಕೊಂಜಿಕುರವರ್ ಎಂಬ ಇಬ್ಬರು ಅಂತರ ಜಿಲ್ಲಾ ಕಳ್ಳರನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಈ ಗ್ಯಾಂಗ್ನಲ್ಲಿದ್ದ ಇನ್ನು 4 ಕಿಲಾಡಿಗಳು ಸದ್ಯಕ್ಕೆ ಎಸ್ಕೇಪ್ ಆಗಿದ್ದು ಅವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಈ ಗ್ಯಾಂಗ್ನ ಹಿಸ್ಟ್ರಿ ನೋಡಿದ್ರೆ ಪೊಲೀಸರೇ ಶಾಕ್ ಆಗಿದ್ದಾರೆ. ಕಳೆದ ತಿಂಗಳು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿರೇಸೂರ ಗ್ರಾಮದಲ್ಲಿ ನಡೆದಿದ್ದ ಮನೆ ಕಳ್ಳತನ ಹಾಗೂ ಕೇವಲ 2 ದಿನಗಳ ಹಿಂದೆಯಷ್ಟೇ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಡೆದಿದ್ದ ಬಂಗಾರದ ಅಂಗಡಿಯ ಕಳ್ಳತನದ ರಹಸ್ಯವನ್ನು ಭೇದಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕದ್ದ ಮಾಲನ್ನು ಸಾಗಿಸಲು ಇವರು ಬಳಸುತ್ತಿದ್ದ ಬುಲೆರೋ ವಾಹನವನ್ನು ಕೂಡ ಸೀಸ್ ಮಾಡಲಾಗಿದೆ. ಈ ಸವಾಲಿನ ಪ್ರಕರಣವನ್ನು ಅತ್ಯಂತ ಚಾಣಾಕ್ಷತನದಿಂದ ಭೇದಿಸಿದ ಹುಬ್ಬಳ್ಳಿ ಗ್ರಾಮೀಣ ಇನ್ಸ್ಪೆಕ್ಟರ್ ಮುರುಗೇಶ ಚನ್ನಣ್ಣವರ ಹಾಗೂ ನವಲಗುಂದ ಪಿಐ ನೇತೃತ್ವದ ಕ್ರೈಮ್ ಟೀಮ್ಗೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ಈ ತಂಡದಲ್ಲಿದ್ದ ಎಎಸ್ಐ ಎನ್ಎಂ ಹೊನ್ನಪ್ಪನವರ, ಸಿಬ್ಬಂದಿಯಾದ ಎಚ್ಬಿ ಐಹೋಳಿ, ಅಬ್ದುಲ್ ಕಾಕರ್, ಚನ್ನಪ್ಪ ಬಳ್ಳೊಳ್ಳಿ ಹಾಗೂ ಮಾಂತೇಶ ಮದ್ದೀನೀನಾ ಅವರ ಶ್ರಮದಿಂದಾಗಿ ಇಂದು ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಉದಯವಾರ್ತೆ ನ್ಯೂಸ್, ಹುಬ್ಬಳ್ಳಿ.